ನಮ್ಮ ಜನಪ್ರತಿನಿಧಿಗಳು ಬಾಯಿ ಬಿಟ್ರೆ ಬ್ರ್ಯಾಂಡ್ ಬೆಂಗಳೂರಿನ ಕಥೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಬೆಂಗಳೂರು ಸಮಸ್ಯೆಗಳ ಸರಮಾಲೆಯಲ್ಲಿಯೇ ಈಗ ಹೊದ್ದು ಮಲಗಿದಂತೆ ಕಾಣಿಸ್ತಾ ಇದೆ. ನೋಡಿ, ಒಂದು ಕಡೆ ರಸ್ತೆ ನೆಟ್ಟಗಿಲ್ಲ, ಮತ್ತೊಂದು ಕಡೆ ಫುಟ್ಪಾತ್ ನೆಟ್ಟಗಿಲ್ಲ. ಇದರ ನಡುವೆ ಬೆಂಗಳೂರಿನ ಟೌನ್ ಹಾಲ್ನ ಬಳಿ ದಾಸಪ್ಪ ಹೆರಿಗೆ ಆಸ್ಪತ್ರೆಯ ಬಳಿ ಮ್ಯಾನ್ಹೋಲ್ ಎಡವಟ್ಟಿನಿಂದ ಜಲದಿಗ್ಬಂಧನ ಎದುರಾಗ್ಬಿಟ್ಟಿದೆ. ರೋಗಿಗಳು ನಿತ್ಯವೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲೇ ಇರುವಂತಹ ರಸ್ತೆಯೂ ಕೂಡ ಕಿತ್ತು ಹೋಗಿದ್ದು ಜನ ಪ್ರತಿನಿತ್ಯವೂ ಕೂಡ ನರಕ ನೋಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಯ ಸಮಸ್ಯೆಯನ್ನು ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಒಂದ್ ಕಡೆ ರಸ್ತೆ ಗುಂಡಿಗಳ ಕಾಟ, ಮಗದೊಂದು ಕಡೆ ಕಿತ್ತು ಹೋಗಿರುವಂತಹ ಫುಟ್ಪಾತ್, ಇನ್ನೊಂದು ಕಡೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಕೆಟ್ಟು ಹೋಗಿದೆ ಅಂದ್ರೆ, ಬೆಂಗಳೂರಿನ ದಾಸಪ್ಪ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಆಸ್ಪತ್ರೆ. ಈ ಆಸ್ಪತ್ರೆಯ ಮುಂಭಾಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂದ್ರೆ, ಮ್ಯಾನ್ ಹೋಲ್ ಓಪನ್ ಆಗಿ, ಇಲ್ಲಿ ಪಕ್ಕದಲ್ಲಿ ಬಸ್ ಸ್ಟಾಪ್ ಇದೆ, ಈ ಜೆಸಿ ರೋಡ್ ಬಸ್ ಸ್ಟಾಪ್ ನಲ್ಲಿ ಮ್ಯಾನ್ ಹೋಲ್ ಓಪನ್ ಆಗಿ ಬರೋಬ್ಬರಿ 3 ತಿಂಗಳಾಗ್ತಾ ಬಂತು. ಇದುವರೆಗೂ ಕೂಡ ಒಂದು ಮ್ಯಾನ್ ಹೋಲ್ ಅನ್ನ ರಿಪೇರಿ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿಲ್ಲ. ಇದರ ಎಫೆಕ್ಟ್ ಈಗ ಕೊಳಚೆ ನೀರೇನಿದೆ ಅದು ಆಸ್ಪತ್ರೆಯ ಮುಂಭಾಗದಲ್ಲಿ ಬ್ಲಾಕ್ ಆಗ್ತಾ ಇದೆ. ರೋಗಿಗಳು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಲ್ಲೊಬ್ರು ಪಾಪ ಹೊರಗಡೆ ಬರ್ತಾ ಇದ್ದಾರೆ. ಹೆರಿಗೆ ಆಸ್ಪತ್ರೆಯಲ್ಲಿ ಜೊತೆಗೆ ವ್ಯಾಕ್ಸಿನ್ಗಳನ್ನ ಇಡುವಂತಹ ಜಾಗ ಇದು. ಸೊ ಬೆಂಗಳೂರಿನಲ್ಲಿ ಸಪ್ಲೈ ಆಗುವಂತಹ ವ್ಯಾಕ್ಸಿನ್ಗಳು ಅತಿ ಹೆಚ್ಚಿನಲ್ಲಿ ಇಲ್ಲಿ ಶೇಖರಣೆ ಆಗುತ್ತೆ. ಬಟ್ ಇಲ್ಲಿಗೆ ಈ ರೀತಿಯ ಪರಿಸ್ಥಿತಿ ಅಂತಂದ್ರೆ ಕ್ಲಿಯರ್ ಮಾಡುವಂತಹ ಗೋಜಿಗೂ ಕೂಡ ಜಿಬಿ ಅಧಿಕಾರಿಗಳು ಹೋಗಿಲ್ಲ. ಎಲ್ಲಿನ ಅಫಿಷಿಯಲ್ಸ್ ಅದನ್ನ ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ನೋಡಿ, ಕಂಪ್ಲೀಟ್ ಆಗಿ ಆಸ್ಪತ್ರೆಯ ಮುಂಭಾಗ ಬ್ಲಾಕ್ ಆಗಿದೆ. ಜೊತೆಗೆ ಇಡೀ ರಸ್ತೆಯುದ್ದಕ್ಕೂ ಕೂಡ ಈ ಕೊಳಚೆ ನೀರಿನ ಅಭಿಷೇಕ. ಜನ ಇದರಲ್ಲೇ ಓಡಾಡಬೇಕು, ಇದರಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೆ. ನೋಡಿ, ಬಸ್ ಸ್ಟಾಪ್ನಲ್ಲಿ ನಿಲ್ಲೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕೊಳಚೆ ನೀರು ಆ ರೀತಿಯಲ್ಲಿ ಹರಿದು ಬರ್ತಾ ಇದೆ. ಸತತವಾಗಿ 3 ತಿಂಗಳಿಂದ ಈ ಮ್ಯಾನ್ ಹೋಲ್ ಓಪನ್ ಆಗಿದೆ ಅಂದ್ರೆ ಅದನ್ನ ಸರಿಪಡಿಸುವಂತಹ ಗೋಜಿಗೆ ಹೋಗಿಲ್ಲ ಅಂದ್ರೆ ಇದು ಯಾವ ರೀತಿಯ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇಲ್ಲಿರುವಂತಹ ಫುಟ್ಪಾತ್ನ ನೈಜ ದರ್ಶನವನ್ನ ಮಾಡ್ತೀನಿ. ನೋಡಿ, ಬೆಂಗಳೂರಿನಲ್ಲಿ ಫುಟ್ಪಾತ್ಗಳೇ ಇಲ್ಲ. ಇರುವಂತಹ ಫುಟ್ಪಾತ್ ಕಂಪ್ಲೀಟ್ ಆಗಿ ಹದಗೆಟ್ಟೋಗಿದೆ. ಇಲ್ಲಿ ನೋಡಿ, ಸ್ಯಾಂಪಲ್ ತೋರಿಸ್ತೀವಿ. ಇದು ಆಸ್ಪತ್ರೆಯ ಮುಂಭಾಗ ಇರುವಂತಹ ಫುಟ್ಪಾತ್ಗಳು. ಇದು ಯಾವ ರೀತಿ ಇದೆ ಅಂತ ನೋಡ್ಬೋದು. ನೋಡಿ, ಇಲ್ಲಿ ಜನ ಹೇಗೆ ಓಡಾಡೋದಕ್ಕೆ ಸಾಧ್ಯ. ವಾಹನ ಸವಾರರು ಏನಾದ್ರೂ ಸ್ವಲ್ಪ ಕೊಂಚ ಸೈಡಿಗೆ ಬರೋಣ ಅಂದರೆ ಇಲ್ಲಿ ಕಲ್ಲುಗಳನ್ನು ದಾಟಿ ಕೆಳಗಡೆ ಬಿಡುವಂತಹ ಪರಿಸ್ಥಿತಿ. ಇದು ಇಲ್ಲಿ ಈ ರೀತಿಯ ಪರಿಸ್ಥಿತಿ. ಜನ ಬಸ್ಸಿಗೆ ಕಾಯಬೇಕು ಅಂದರೆ ಈ ರೀತಿ ಪಾಪ ಕಿತ್ತು ಹೋಗಿರುವಂತಹ ಫುಟ್ಪಾತ್ನ ಮಧ್ಯ ಒಂದಿದೆ, ಬ್ಲಾಕ್ ಇರುತ್ತೆ, ಅದರಲ್ಲಿ ಕೂತ್ಕೊಂಡು ಬಸ್ಸಿಗಾಗಿ ಕಾಯ್ತಾ ಇರ್ತಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ. ನೋಡಿ, ಎಷ್ಟು ಕೆಟ್ಟದಾಗಿದೆ ಈ ಫುಟ್ಪಾತ್ ಅಂತಂದರೆ ನಿಜಕ್ಕೂ ಕೂಡ ಯಾವುದೋ ಒಂದು ಕಾಮಗಾರಿಗೆ ಅಗದು ಬಿಡ್ತಾರೆ, ಆಮೇಲೆ ಅದನ್ನು ರಿಪೇರಿ ಮಾಡುವಂತಹ ಗೋಜಿಗೆ ಹೋಗೋದಿಲ್ಲ. ಅತಿ ಹೆಚ್ಚು ವಾಹನ ಓಡಾಡುವಂತಹ ಜಾಗ ಇದು. ಟೌನ್ ಹಾಲ್ ಹತ್ರದಲ್ಲೇ ಇದೆ. ಸೊ ಹೀಗಿದ್ರೂ ಕೂಡ ಇಲ್ಲಿನ ಪರಿಸ್ಥಿತಿ ಈ ರೀತಿ ಕೆಟ್ಟು ಹೋಗಿದೆ ಅಂತಂದರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ. ಇನ್ನು ರಸ್ತೆ ಗುಂಡಿಗಳ ವಿಚಾರ ಬಿಡಿ, ಇಲ್ಲಿ ರೋಡ್ನಲ್ಲಿ ನೋಡ್ತಾ ಇದ್ರೆ ನಮಗೆ ಕಾಣಿಸೋದು ಉದ್ದಕ್ಕೂ ಕೂಡ ರಸ್ತೆ ಗುಂಡಿಗಳು. ಸೊ ಇದು ಇಲ್ಲಿಯ ಅವಾಂತರ. ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಷ್ಟು ಸರ್ಕಾರ ಗಮನ ಹರಿಸಿದೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.